ಹಾಯ್ ಎಲ್ಲರಿಗೂ, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ಸೊ ಫಸ್ಟ್ಲಿ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಗಣೇಶ ಫೆಸ್ಟಿವಲ್. ಸೊ ಇವತ್ತಿನ ವಿಲಾಗಲ್ಲಿ ನೋಡಿದ್ರಲ್ಲ ಇಂಟ್ರಡಕ್ಷನಲ್ಲಿ. ಸೊ ಪೂಜೆ ಮಾಡಿದ್ದು, ಹುತ್ತು ಪೂಜೆ ಮಾಡ್ಕೊಂಬಂದಿದ್ದು, ಹಬ್ಬ ಹೇಗೆ ಮಾಡಿದ್ರಿ, ಹಾಗೆ ಕಡುಬು ಮಾಡಿದ್ದು, ದೇವ್ರಿಗೆ ಇಕ್ಕಿದ್ದು, ಪೂಜೆ ಮಾಡಿದ್ದು ಎಲ್ಲ ತೋರಿಸ್ಕೊಡ್ತಿದ್ದೀನಿ ವಿಡಿಯೋಲಿ. ಪ್ಲೀಸ್ ಇಂಟ್ರೆಸ್ಟ್ ಇರೋರು ನೋಡಿ ವಿಡಿಯೋ ಎಂಡ್ವರೆಗೂ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಮನೇಲಿ ಹೇಗೆ ಗಣೇಶ ಹಬ್ಬ ಮಾಡ್ಕೊಂಡ್ರಿ ಅನ್ನೋದನ್ನು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಫಸ್ಟ್ ಇವತ್ತು ಬೆಳಗ್ಗೆನೇ ಇದ್ದು ಸ್ನಾನ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ, ಅದಕ್ಕೂ ಮುಂಚೆ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡಿದ್ರಿ. ಗಣಪತಿ ದೇವ್ರನ್ನ ಕೂರಿಸಿ ಸ್ವಲ್ಪ ಅಲಂಕರಣೆ ಎಲ್ಲ ಮಾಡೋಣ ಅಂತ ಹೇಳಿ ಜಸ್ಟ್ ಸಿಂಪಲ್ಲಾಗಿ ಬ್ಯಾಕ್ಗ್ರೌಂಡಲ್ಲಿ ಡಬಲ್ ಟೇಪ್ ಯೂಸ್ ಮಾಡಿ ಒಂದು ಸ್ಕ್ರೀನ್ ಥರ ಹಾಕಿಬಿಟ್ಟು ನೆಕ್ಸ್ಟ್ ಇನ್ನೆಲ್ಲ ನಾರ್ಮಲ್ಲಾಗಿ ಗಣೇಶನ ಕೂರಿಸಿ, ಬರೀ ಗಣೇಶ ಹಬ್ಬದ ದಿನ ಕೂರಿಸಿದ್ದೆ ನಾನು. ಸೊ ಗೌರಿನೇನು ತರಲಿಲ್ಲ ನಾವು, ಜಸ್ಟ್ ಗಣೇಶ ಮಾತ್ರ ಕೂರಿಸ್ತಿದ್ದೀರಿ. ಸೊ ಅವತ್ತು ಎಲ್ಲ ರೆಡಿ ಮಾಡಿಬಿಟ್ಟು ಲೈಟಾಗಿ ಸಿಂಪಲ್ಲಾಗಿ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅಷ್ಟು ಮಾತ್ರ ರೆಡಿ ಮಾಡಿಬಿಟ್ಟು ಮತ್ತು ಹುತ್ತಕ್ಕೆ ಪೂಜೆ ಮಾಡ್ಕೊಬಂದ್ರಿ. ಆ ಕ್ಲಿಪ್ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಹೋಗಿ ಹುತ್ತಕ್ಕೆಲ್ಲ ಪೂಜೆ ಮಾಡಿಕೊಂಡು ಮತ್ತೆ ಬಂದು, ಯಾಕಂದರೆ ನಾವು ಗಣೇಶ ಹಬ್ಬ ಹೇಗೆ ಮಾಡ್ತೀರಿ ಅಂದರೆ, ನಾವು ಹೋಗಿ ಹುತ್ತಕ್ಕೆ ಪೂಜೆ ಮಾಡ್ಕೊಂಬಂದು ತೆಂಗಿನಕಾಯಿ ಹೊಡೆದಿರ್ತೀರಲ್ಲ, ಆ ತೆಂಗಿನಕಾಯಿ ತುರಿ ಹಾಕಿ ದೇವ್ರಿಗೆ ಹೊಡ್ಕೊಬಂದಿದ್ದನ್ನು ತುರಿ ಹಾಕಿ ಆಮೇಲೇ ಹಬ್ಬ ಸ್ಟಾರ್ಟ್ ಮಾಡಬೇಕು. ಅಂದರೆ ನಾವು ಕಡುಬು ಮಾಡೋವಾಗ ಆ ಕೊಬ್ಬರಿ ಯೂಸ್ ಮಾಡಿಕೊಂಡೇ ಮಾಡಬೇಕು ಅನ್ನೋದು. ಸೊ ಫಸ್ಟ್ ಬೆಳಗ್ಗೆನೇ ಹೋಗಿ ಹುತ್ತಿಗೆ ಎಲ್ಲ ಪೂಜೆ ಮಾಡ್ಕೊಂಬಂದಮೇಲೆ ಆ ಕೊಬ್ಬರಿ ತಗೊಂಡು ಇನ್ನು ಕಡುಬು ಮಾಡೋದು ಒಂದು ಕಡೆ ನಮ್ಮ ಅತ್ತೆ ಶುರು ಮಾಡ್ತಿದ್ರು. ನಾನೆಲ್ಲ ಗಣೇಶದು ಇದೆಲ್ಲ ಮಾಡಿ ದೇವ ಸಾಮಾನೆಲ್ಲ ತೊಳೆದು ಗಣೇಶನೆಲ್ಲ ರೆಡಿ ಮಾಡಿ ಇವೆಲ್ಲ ನಾನು ಮಾಡ್ತಿದ್ದೆ. ಸೊ ಇದೆಲ್ಲ ಆದಮೇಲೆ ಕಡುಬು ಮಾಡೋದು ಶುರು ಮಾಡಿದ್ರಿ. ತುಂಬ ಏನಂದರೆ ಎಲ್ಲರೂ ಮನೆಯಲ್ಲಿರೋರೆಲ್ಲರೂ ಕೂತ್ಕೊಂಡು ಕಡುಬು ಮಾಡಿದ್ರಿ. ನನ್ನ ಮಗಳು ಸಹ, ಅವಳು ಕೂಡ ಈ ಸರಿ ಪಾರ್ಟಿಸಿಪೇಟ್ ಮಾಡಿದ್ಲು. ಮುಂಚೆ ಸರಿ ಎಲ್ಲ ಬೇಡಮ್ಮ ಬಿಸಿ ಇರುತ್ತೆ, ನಿಂಗೆ ಗೊತ್ತಾಗಲ್ಲ ಅದು ಇದು ಅಂತ ಹೇಳಿ ನಾವು ಅವಳನ್ನ ಏನು ಮುಟ್ಟಕ್ಕೆ ಬಿಡ್ತಾ ಇರಲಿಲ್ಲ. ಬಟ್ ಈ ಸರಿ ಏನಂದರೆ ಶಿ ವಾಸ್ ಲೈಕ್, ಅವಳಿಗೂ ತುಂಬ ಇಷ್ಟ ಇಂಥ ಆ್ಯಕ್ಟಿವಿಟೀಸಲ್ಲೆಲ್ಲ ಬರಬೇಕು, ನಾನು ಮಾಡಬೇಕು. ಇನ್ನೊಂದು ಏನಂದರೆ ಇವಾಗ UKG ಆಲ್ರೆಡಿ 5.5 years ಇವಾಗ ನಿಯರ್ಲಿ. ಸೊ ಅವಳು ಹೇಗೆ ಅಂದರೆ ನಾವು ಹೇಳಿದ ಮಾತು ಕೇಳ್ತಾಳೆ ಇವಾಗ. ಸೊನು ಇದು ಬಿಸಿದೇಮ್ಮ ಮುಟ್ಟಬೇಡ ಅಂದರೆ ಓಕೆ ಅಂತ ಆ ಟೈಪ್. ಆ್ಯಂಡ್ ಏನಾದರೂ ನಾವು ಮಾಡ್ತಿದ್ರೆ ಅದರಲ್ಲಿ ಓಕೆ, ಇವಾಗ ಅವಳು ಓಕೆ ಮಾಡ್ಬೋದು ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾಳೆ. ಇವಾಗ ನೀಟಾಗೂ ಮಾಡ್ತಾಳೆ, ಸೂಪರಾಗಿ ಮಾಡ್ತಾಳೆ. ಒಂದು ದೊಡ್ಡವ್ರು ಮಾಡಿದಷ್ಟು ಕೆಲಸನೇ ನಿಜವಾಗ್ಲೂ ಹೆಲ್ಪ್ ಮಾಡ್ತಾಳೆ ನಮಗೆಲ್ಲ. ಸೊ ಸರಿ ಅಂತ ಹೇಳಿ ಒಂದು ಕಡೆ ಡೆಕೋರೇಷನ್ ಆಗ್ತಿತ್ತು. ನನ್ನ ಮಗಳು ನೋಡಿ ಆಲ್ರೆಡಿ ಪ್ರೇ ಮಾಡ್ತಿದ್ದಾಳೆ ಗಣಪತಿ ಅಪ್ಪನಿಗೆ. ಮತ್ತು ಬುಕ್ಸ್ ಎಲ್ಲ ಇಡೋಣ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಮುಂಚಿನ ದಿನ. ಬಟ್ ಅವತ್ತಲ್ಲಿ ಮಾಡೋವಾಗೆಲ್ಲ ನಾನು ಮರ್ತೇ ಹೋಗಿದ್ದೆ. ನನ್ನ ಮಗಳು ಬುಕ್ಸ್ ಎಲ್ಲ ಲಿಖಣ ಪೂಜೆ ಮಾಡೋಕ್ಕೆ ಅಂದ್ಕೊಂಡ್ಬಿಟ್ಟು ಆ್ಯಕ್ಚುಲಿ ಇವಾಗ ವಾಯ್ಸ್ ಓವರ್ ಕೊಡ್ತಿದ್ರೆ ನೆನಪಾಗ್ಸಿದೆ ನನಗೆ ಬುಕ್ಸ್ ಎಲ್ಲ ಇಕ್ಕಿಲ್ವಲ್ಲ ಅಂತ. ನೆಕ್ಸ್ಟ್ ಅದೆಲ್ಲ ಮಾಡ್ತಿದ್ದಂಗೆ ನಮ್ಮ ಅತ್ತೆ ಕಡುಬುದು ಹಿಟ್ಟು ಮಾಡ್ಕೊಂಬಂದಿದ್ರು. ಸೊ ಅದೆಲ್ಲ ರೆಡಿ ಮಾಡ್ತಾಯಿದ್ದೀರಿ. ಸೊ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು, ಯಾಕಂದರೆ ನಾವು ಗಣಪತಿ ಅಪ್ಪ ಪೂಜೆ ಮಾಡಬೇಕಂದ್ರೆ ನಾವು ಕಡುಬಿಗೆ ಪೂಜೆ ಮಾಡಬೇಕಲ್ವ, ಅವ್ರಿಗೆ ಅದೇ ಮುಖ್ಯ ದೇವ್ರಿಗೆ. ಸೊ ಹಂಗಂತ ಹೇಳಿ ನಾವು ಕಡುಬು ಮಾಡಿಬಿಡೋಣ ಅಂತ ಹೇಳಿ ಕಡುಬು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಿ. ಕಡುಬು ಮಾಡಿಬಿಟ್ಟು ಒಂದು ಹೆಂಗೆ ಅಂದರೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಡುಬು ಮಾಡಿಬಿಟ್ಟು ದೇವ್ರ ಮುಂದೆ ಇಕ್ಬಿಟ್ಟು ಪೂಜೆ ಮಾಡಿಬಿಡ್ಬೋದು. ಅದೇ ನೈವೇದ್ಯ ಅಲ್ವಾ ಇವತ್ತು ನಾವು ಮಾಡ್ತಾಯಿದ್ದೆ. ಎಕ್ಸ್ಟ್ರಾ ನಾವೇನೂ ಮಾಡಲ್ಲ, ಬರೀ ಕಡುಬು ಮಾಡೇ ಇಕ್ತಿರಿ ದೇವ್ರ ಹತ್ರ. ಸೊ ಶುರು ಮಾಡ್ತಿದ್ದೀರಿ ಕಡುಬು ಮಾಡೋದು. ಸೊ ತುಂಬ ಚೆನ್ನಾಗೇ ಬಂದಿತ್ತು. ದೇವ್ರಿಗೆ ಅಂತ ಮಾಡಿದ್ರೆ ಪ್ರತಿ ಸಾರಿ ಚೆನ್ನಾಗೇ ಬರುತ್ತೆ. ಇನ್ನೊಂದರಲ್ಲಿ ನನಗೆ ನಮ್ಮ ಫ್ಯಾಮ್ಲಿಯಲ್ಲೇ ನನಗೆ ಕಡುಬು ಅಂದರೆ ತುಂಬ ಇಷ್ಟ. ಹೆಂಗೆ ಅಂದರೆ ಎಲ್ಲರಿಗೂ ಒಬ್ಬಟ್ಟು ಅದು ಇದು ತುಂಬ ಫೇವ್ರೇಟ್ ಇರುತ್ತೆ. ನನಗಂತೂ ಕಡುಬೇ ಫೇವ್ರೇಟು. ಎಲ್ಲ ಅಡುಗೆಗಳಿಗಿಂತನೂ ನನ್ನ ಕಡುಬು ಅಂದರೆ ತುಂಬ ಇಷ್ಟ. ಏನಾದರೂ ಯಾವಾಗಾದರೂ ಸ್ವೀಟ್ಸ್ ಯಾರಾದರೂ ಏನು ಒಬ್ಬಟ್ಟು ಮಾಡಬೇಕು ಅದು ಮಾಡಬೇಕಂದ್ರೆ ನನಗೆ ಅದೇನೋ ಕಡುಬು ತಿನ್ನಬೇಕಂತಲೇ ಅನಿಸುತ್ತೆ, ಅಷ್ಟು ಇಷ್ಟ ನನಗೆ. ನಿಮ್ಮಲ್ಲಿ ಎಷ್ಟು ಜನ ಇಷ್ಟಪಡ್ತೀರಾ ಕಡುಬು ಅಂದರೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ.
ಸೊ ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು 2-3 ಕಡುಬು ಮಾಡಿದೆ ನಾನು. ಬಟ್ ಸ್ಟಾರ್ಟಿಂಗ್ ಅಷ್ಟೇ ಒಂದು ಸ್ವಲ್ಪ ಕಡುಬು ನಾನು ಮಾಡಿದ್ದೆ, ತುಂಬಾ ಮಾಡಿದ್ರಿ ನಾವು. ಆ್ಯಂಡ್ ಮಿಕ್ಕಿದ್ದೆಲ್ಲ ನಮ್ಮ ಸ್ವಲ್ಪ ಮಾಡಿಬಿಟ್ಟು ನಾನು ಪೂಜೆ ಮಾಡೋಕ್ಕೆ ಹೊರಟ್ಬಿಟ್ಟೆ, ಮತ್ತು ನಮ್ಮ ಹಸ್ಬೆಂಡು, ನಮ್ಮ ಅತ್ತೆ, ನನ್ನ ಮಗಳು ಸೇರಿ ಮಾಡಿದ್ದು. ಇನ್ನು ನಾನು ಅಲ್ಲಿ ಪೂಜೆ ಎಲ್ಲ ಮಾಡಬೇಕಿತ್ತಲ್ಲ, ಸೊ ಅವರೇ ಮಾಡಿಕೊಂಡ್ರು ಎಲ್ಲನೂ. ಈ ಥರ ಸಿಂಪಲ್ಲಾಗಿ ನೀವೆಲ್ಲ ಕೂತ್ಕೊಂಡು ಮನೇಲಿ ಈ ಥರ ಕಡುಬೆಲ್ಲ ಮಾಡ್ಕೋತೀರ ಇವಾಗೂ? ಅಂದರೆ ಸ್ವಲ್ಪ ಜನ ಮನೆಗಳಲ್ಲಿ ಇವಾಗ ಯಾರು ಮಾಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ನಾವು ಚಿಕ್ಕವಾಗಿದ್ದಾಗಂತೂ ಫೆಸ್ಟಿವಲ್ಸ್ ಇರೋ ರೀತಿಯೇ ಬೇರೆ ಇತ್ತು, ಅದನ್ನು ಆಚರಣೆ ಮಾಡೋ ರೀತಿಯೇ ಬೇರೆ ಇತ್ತು. ಬಟ್ ಇವಾಗೇ ತುಂಬ ಚೇಂಜಸ್ ಬಂದಿದೆ. ನಮ್ಮ ಮಕ್ಕಳ ಟೈಮ್ಗೆ ಏನೇನಾಗುತ್ತೋ ಗೊತ್ತಿಲ್ಲ, ಅವ್ರು ಏನೇನು ಮಾಡ್ತಾರೋ. ಹೌದಾ, ಇದು ಗಣೇಶ ಹಬ್ಬನಾ? ಗಣೇಶ ಹಬ್ಬಕ್ಕೆ ಈಗ ಮಾಡ್ತಿದ್ರಾ ಅಂತ ಯೂಟ್ಯೂಬಲ್ಲಿ ನೋಡ್ತಾರೋ ಏನೋ ಅನಿಸುತ್ತೆ ಒಂದೊಂದು ಸರಿ. ಸೊ ನಾನು ಆ್ಯಕ್ಚುಲಿ ಚಾನಲ್ ಸ್ಟಾರ್ಟ್ ಮಾಡಿದೆ ಬಿಕಾಸ್ ಆಫ್ ಕ್ರಿಯೇಟಿಂಗ್ ಮೆಮೊರೀಸ್ ಅಂತ. ಹೌದು, ಸಬ್ಸ್ಕ್ರೈಬರ್ಸು ಬೇಕು, ಚಾನಲ್ಲು ಚೆನ್ನಾಗಿ ಕ್ಲಿಕ್ ಆಗಬೇಕಂತ ಆಸೆ ಇದೆ. ಬಟ್ ಮೇನ್ ಪರ್ಪಸ್ ಆಫ್ ಸ್ಟಾರ್ಟಿಂಗ್ ಚಾನಲ್ ಏನಂದರೆ, ಒಂದು ಸಿಂಪಲ್ ಥಿಂಗ್ಸ್ ಕೂಡ ನಾವು ರೆಕಾರ್ಡ್ ಮಾಡಿ ಒಂದು ಇಟ್ಸ್ ಲೈಕ್ ಒಂದು ಪ್ಲ್ಯಾಟ್ಫಾರ್ಮ್ ಅಲ್ವಾ ನಮಗೆ, ನಮ್ಮ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೋಬೋದು. ನಾನು ಎಲ್ಲನೂ ಅಷ್ಟೇ, ಹಬ್ಬಗಳು ಎಲ್ಲ ಕೂಡ ಅಷ್ಟೇ ರೆಕಾರ್ಡ್ ಮಾಡಿ ಆದಷ್ಟು ಅಟ್ಲೀಸ್ಟ್ 1-2 ಇಯರ್ಸ್ ಆದರೂ ನಾನು ಎಲ್ಲ ರೆಕಾರ್ಡ್ ಮಾಡಿ ಹಾಕಬೇಕು ಅನ್ನೋದು ನನಗೆ ಆಸೆ. ಬಿಕಾಸ್ ಇವನ್ ಇನ್ ಫ್ಯೂಚರ್ ಯೂಟ್ಯೂಬ್ ಅನ್ನೋದು ಇದ್ದೇ ಇರುತ್ತೆ ನನಗೆ ಗೊತ್ತಂಗೆ. ಆ್ಯಂಡ್ ಈ ವಿಡಿಯೋಸ್ ಎಲ್ಲ ಹೆಂಗೋ ಇದ್ದೇ ಇರುತ್ತೆ ಸ್ಟೋರೇಜಲ್ಲಿ. ಸೊ ಇವೆಲ್ಲ ಚಾನಲ್ಸಲ್ಲಿ ಇರುತ್ತೆ, ಆವಾಗ ನಮ್ಮ ಮಕ್ಕಳು ಕೂಡ ನೋಡ್ತಾರೆ ಅವ್ರು ದೊಡ್ಡವರಾದಮೇಲೆ. ಇನ್ನೊಂದು ನಾವು ಅಷ್ಟೇ ಸ್ವಲ್ಪ ದೊಡ್ಡವರಾದಮೇಲೆ ಲೈಕ್ ಆಲ್ಬಮ್ಸ್ ಎಲ್ಲ ನಾವು ಇಕ್ಕಿರ್ತೀರಲ್ಲ, ಫೋಟೋಸ್ ಎಲ್ಲ ನೋಡಿಕೊಂಡ್ರೆ ಆ ಮೆಮೊರೀಸ್ ಎಲ್ಲ ಹೆಂಗೆ ನೆನಪಾಗತ್ತೆ. ಆವಾಗ ಹಾಗೆ ಇದು ನೋಡಿ ಈ ಹಬ್ಬಕ್ಕೆ ಈ ಥರ ಮಾಡ್ತಿದ್ರಿ ಅಂತ ನಾವು ನಮ್ಮ ಮಕ್ಕಳು ದೊಡ್ಡವರಾದಮೇಲೆ ನಮ್ಮ ಮೊಮ್ಮಕ್ಕಳಿಗೆ ಮೇ ಬಿ, ಜಸ್ಟ್ ಇನ್ ಕೇಸ್ ಮೇ ಬಿ ಫ್ಯೂಚರಲ್ಲಿ ನಾವು ತೋರಿಸ್ಬೋದು ಅನ್ನೋದು ಆಸೆ ನನಗೆ. ನಾನು ಮೇನ್ ಪರ್ಪಸ್ ಆಫ್ ಯೂಟ್ಯೂಬ್ ಕ್ರಿಯೇಟ್ ಮಾಡಿದೆ ಅದಕ್ಕೇ. ಸೊ ಹಾಗೆ ಸಪೋರ್ಟ್ ಇನ್ನೂ ಬರ್ತಿದ್ರೆ ಇನ್ನೂ ಚೆನ್ನಾಗೇ ಇರುತ್ತೆ. ಆದಷ್ಟು ಟ್ರೈ ಮಾಡ್ತಿದ್ದೀನಿ ನನ್ನ ಸೈಡಿಂದ. ಶಾರ್ಟ್ಸು ಅಷ್ಟೇ, ಆಲ್ಮೋಸ್ಟ್ ರೀಲ್ಸು ಅಷ್ಟೇ ಎಲ್ಲ ಟ್ರೈ ಮಾಡ್ತಿದ್ದೀನಿ ಅಪ್ಲೋಡ್ ಮಾಡೋಕ್ಕೆ ಆನ್ ಟೈಮು. ಬಟ್ ಬಿಕಾಸ್ ಆಫ್ ವರ್ಕ್ ಸಮ್ಟೈಮ್ಸ್ ಬ್ಯುಸಿ, ಸಮ್ಟೈಮ್ಸ್ ಫ್ರೀ ಸಿಕ್ಕಲ್ಲ. ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸ್ಕಿಪ್ ಮಾಡೇ ಮಾಡ್ತೀನಿ ಶಾರ್ಟ್ಸ್ ಎಲ್ಲ ಕೂಡ. ಬಟ್ ಆದಷ್ಟು ಐ ಆಮ್ ಟ್ರೈಂಗ್ ಟು ಕ್ರಿಯೇಟ್ ಮೈ ಮೆಮೊರೀಸ್. ಇವೆಲ್ಲ ಕೂಡ ಫ್ಯೂಚರಲ್ಲಿ ನೋಡ್ಕೋಬೇಕು ಅನ್ನೋದೇ ನನ್ನ ದೊಡ್ಡ ಆಸೆ. ಆ್ಯಂಡ್ ನನ್ನ ಮಗಳನ್ನೂ ಅಷ್ಟೇ ಆದಷ್ಟು ಕ್ಯಾಪ್ಚರ್ ಮಾಡ್ತಿದ್ದೀನಿ. ಬಿಕಾಸ್ ಅವಳು ರಾದರ್ ದೆನ್ ಪಿಕ್ಚರ್ಸ್ ನೋಡ್ಕೊಳ್ಳೋದಕ್ಕಿಂತ ಈ ಥರ ವೀಡಿಯೋಸ್ ನೋಡ್ಕೊಳ್ಳೋದು, ವಿಲಾಗ್ಸಲ್ಲಿ ಹರ್ ಪಾರ್ಟಿಸಿಪೇಷನ್, ಇವೆಲ್ಲ ಅವಳಿಗೆ ನೋಡ್ಕೊಳ್ಳೋಕ್ಕೆ ಫ್ಯೂಚರಲ್ಲಿ ಚೆನ್ನಾಗಿರುತ್ತೆ ಅನ್ನೋದು ಒಂದು ಆಸೆ ನನಗೆ. ತುಂಬ ಜನ ಅದಕ್ಕೆ ಸ್ಟಾರ್ಟ್ ಮಾಡ್ತಾರೇನೋ ಯೂಟ್ಯೂಬ್ ಅನಿಸುತ್ತೆ ನನಗೆ. ಅಂದರೆ ಪರ್ಸ್ನಲಿ ಇವಾಗ ನಂದೇನಂದರೆ ಪರ್ಸ್ನಲ್ ವಿಲಾಗ್ಸೇ ಹಾಕ್ತೀನಿ ಆಲ್ಮೋಸ್ಟ್, ಈ ಟೈಪ್ ಆಫ್ ಕಂಟೆಂಟ್. ಆ್ಯಂಡ್ ಅದರ್ ಎಜುಕೇಟೆಡ್ ರಿಲೇಟೆಡು ದೋಸ್ ಕಂಟೆಂಟ್ಸ್ ಆರ್ ಡಿಫ್ರೆಂಟ್. ಬಟ್ ನಾನು ಹೇಳ್ತಿರೋದು ಪರ್ಸ್ನಲ್ ಆಗಿ ಈ ಥರ ರೆಕಾರ್ಡ್ಸ್ ಮಾಡಿ ಮನೇಲಿ ಏನು ನಡೆಯುತ್ತೆ ಆ್ಯಂಡ್ ಹಬ್ಬಗಳು ಹೇಗೆ ನಾವು ಆಚರಣೆ ಮಾಡ್ತೀರಿ, ಇವೆಲ್ಲ ಕೂಡ ನಾವು ರೆಕಾರ್ಡ್ ಮಾಡಿ ಹಾಕಿದ್ರೆ ಅದು ಇಟ್ ಈಸ್ ಲೈಕ್ ಅವರ್ ಫ್ಯೂಚರ್ ಸ್ಟೋರೇಜ್ ಅಂತ ವೀಡಿಯೋಸ್ಗೆಲ್ಲ. ಸೊ ನಾನು ಹೇಳೋದ್ನೆಲ್ಲ ವಿಡಿಯೋಲಿ ನಾನು ಸ್ಟಾರ್ಟಿಂಗ್ ಸ್ವಲ್ಪ ಮಾಡಿದೆ ಅಷ್ಟೇ, ಮತ್ತು ನಮ್ಮ ಹಸ್ಬೆಂಡ್ ಬಂದರು ಅಂತ. ಅವ್ರು ಬಂದು ಮತ್ತು ಅವ್ರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಎದ್ದು ಪೂಜೆ ಮಾಡೋಕ್ಕೆ ಹೋದೆ. ಮತ್ತು ಎಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲ ಬಂದು ನನ್ನ ಮಗಳಿಗೆ ಫಸ್ಟ್ ಅವಳಿಗೆ ಪೂಜೆ ಮಾಡಿದ್ಮೇಲೆ ಅವಳಿಗೆ ಊಟ ತಿನ್ಸೋಣ ಲೇಟ್ ಆಯಿತು ಅಂತೇಳಿ, ಆಲ್ರೆಡಿ ಆ ಟೈಮ್ಗೆ 9:45 10 ಆಗ್ತಿತ್ತು. ಸೊ ಅವಳಿಗೆ ಹಶ್ವಾಗ್ತಿರತ್ತೆ ಅಂತೇಳಿ ಫಸ್ಟ್ ನನ್ನ ಮಗಳಿಗೆಲ್ಲ ಹಾಕ್ಕೊಟ್ಟು ಊಟ ಅದೆಲ್ಲ ನಾನು ನೋಡ್ಕೊತಾ ಇದ್ದೆ. ಅಷ್ಟರಲ್ಲಿ ಇವರೆಲ್ಲ ಮಾಡಿದ್ರು, ಮತ್ತೆ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಎಲ್ಲ ಮಾಡಿದ್ರಿ. ಆ್ಯಂಡ್ ಹಬ್ಬದ ಟೈಮಲ್ಲಿ ನೀವೆಷ್ಟು ಜನ ಒಟ್ಟಿಗೆ ಫ್ಯಾಮ್ಲಿ ಜೊತೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀರಾ? ಆ್ಯಂಡ್ ಈ ಟೈಮ್ ಏನಾಯಿತು ಅಂದರೆ ನಮ್ಮ ಅಪ್ಪ ಅವ್ರಿಗೆ ಹಬ್ಬ ಇರಲಿಲ್ಲ. ಸೊ ಅವರು ಮಧ್ಯಾಹ್ನ ಟೈಮ್ಗೆ ಅವರು ನಮ್ಮ ಮನೆಗೇ ಬಂದರು ಈ ಸರಿ ಊಟಕ್ಕೆ ಕೂಡ. ಹಬ್ಬ ಅವ್ರ ಗಣೇಶ ಹಬ್ಬ ಇರಲಿಲ್ಲ ಅಂತ ಹೇಳಿ ಎಲ್ಲರಿಗೂ ಅದಕ್ಕೆ ಕಡುಬು ಎಲ್ಲ ಜಾಸ್ತಿ ಮಾಡಿದ್ರು ಈ ಸರಿ. ಊರಿಗೆಲ್ಲ ತೊಗೊಂಡು ಹೋಗಬೇಕಿತ್ತು, ಅದಕ್ಕೆ ಕಡುಬು ಜಾಸ್ತಿನೇ ಮಾಡಿದ್ರಿ. ನಾವು ಪ್ರತಿ ಸಾರಿ ಅಷ್ಟೇ ಕಡುಬು ಸ್ವಲ್ಪ ಜಾಸ್ತಿನೇ ಮಾಡ್ತೀರಿ, ಅಟ್ಲೀಸ್ಟ್ ಒಂದು 2-3 ಫ್ಯಾಮ್ಲೀಸ್ಗಾಗೋ ಅಷ್ಟು. ಸೊ ನಮ್ಮ ಹಸ್ಬೆಂಡ್ ಎಲ್ಲ ಮಾಡ್ತಿರುವಾಗ ನಾನು ಮತ್ತೆ ಎದ್ದೋಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟೆ.
ಮತ್ತು ಕಡುಬು ಮಾಡೋವಾಗಷ್ಟೇ ನಾವು ಜಾಸ್ತಿ ಹೆಂಗಂದರೆ ಹೆಂಗೆ ಏನು ಅಂತ ಮಾತಾಡ್ಕೊಂಡು ಎಲ್ಲೆಲ್ಲೋ ಟಾಪಿಕ್ಸ್ ಡೈವರ್ಟ್ ಆಗ್ತಾ ಇರುತ್ತೆ ಮಾತಾಡ್ಕೊತ, ಇದಂಗೆ ಇದು ಹಿಂಗೆ ಅಂದ್ಕೊಂಡು ಗೊತ್ತಾಗೋದೇ ಇಲ್ಲ ಆ್ಯಕ್ಚುಲಿ. ಸೊ ನಾನು ಎಲ್ಲ ಸ್ವಲ್ಪ ಮಾಡಿದ್ದಾದಮೇಲೆ ನಾನು ಪೂಜೆ ಮಾಡೋಣ ಅಂತ ಇದ್ದು ನಾನು ಪೂಜೆ ಮಾಡ್ಕೋತಾ ಇದ್ದೆ. ಸೊ ಮತ್ತು ಇವರೇ ಮಾಡ್ತಿದ್ರು ಕಡುಬೆಲ್ಲ. ನನ್ನ ಮಗಳು ನೋಡಿ ಎಷ್ಟು ನೀಟಾಗಿ ಅದು ನಮ್ಮ ಅತ್ತೆ ಫ್ಲಿಪ್ಕಾರ್ಟಿಂದ ಏನು ಆರ್ಡ್ರ್ ಮಾಡಿದರು ಅದು ಒತ್ತಕ್ಕೆ ಎಲ್ಲ. ಸೊ ಈ ಸರಿ ಅದು ಸ್ವಲ್ಪ ಈಸಿ ಆಯಿತು. ಪ್ರತಿ ಸಾರಿ ಕೈಯಲ್ಲೇ ಹಿಂಗೆ ತಟ್ಟಿ ಮತ್ತು ಇದರಲ್ಲಿ ಹಾಕಿ ಮಾಡ್ತಿದ್ರು. ಬಟ್ ಈ ಸರಿ ಉಂಟೆ ಮಾಡಿ ಅದರಲ್ಲಿ ಇಕ್ಬಿಟ್ಟು ನೋಡ್ತಿದ್ರಲ್ಲ ವೀಡಿಯೋಲಿ ಆ ಥರ ಪ್ರೆಸ್ ಮಾಡಿ ನನ್ನ ಮಗಳೇ ಆಲ್ಮೋಸ್ಟ್ ಒಂದು ಅರ್ಧ ಮೇಲೆ ಕಡುಬೆಲ್ಲ ತಟ್ಕೊಟ್ಟಿದ್ದಾಳೆ. ಸೀರಿಯಸ್ಲಿ ಈ ಸರಿ ಅವಳೇ ತುಂಬ ಪಾರ್ಟಿಸಿಪೇಷನ್ ಅವಳದೇ ಇತ್ತು. ಅಂದರೆ ಫಸ್ಟ್ ಟೈಮ್ ಅಲ್ಲ, ಇಷ್ಟಕ್ಕೆ ಮುಂಚೆ ಎಲ್ಲ ನಾವು ಏನಕ್ಕೂ ಕರ್ಕೋತಾ ಇರಲಿಲ್ಲ. ಆಡ್ಕೊಮ್ಮ ನೀನು ಅಂತ ಹೇಳ್ಬಿಟ್ಟು ನಾವೇ ಮಾಡ್ಕೋತಾ ಇದ್ರಿ. ಬಟ್ ಈ ಸರಿ ಅವಳನ್ನೂ ಕೂಡ ಇನ್ವಾಲ್ವ್ ಮಾಡಿದ್ರಿ. ನಾವು ಹೆಂಗೆ ಅಂದರೆ ಈ ನಡುವೆ ಅವಳಿಗೆ ಗೊತ್ತಾಗುತ್ತೆ, ಹೇಳ್ದನಲ್ಲ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ, ಅವಳಿಗೆ ಈ ನಡುವೆ ಗೊತ್ತಾಗುತ್ತೆ, ಹೀಗೆ ಹೇಳಿದ್ರೆ ಓಕೆ ಹಿಂಗೆ ಮಾಡಬೇಕು ಅಂತ ಹೇಳಿದ್ದೆಲ್ಲ ಕೇಳ್ತಾಳೆ. ಸೊ ಅವಳಿಗೂ ಕೂಡ ಏನಾದರೂ ಒಂದು ಟಾಸ್ಕ್ ಕೊಡ್ಬೋದು ನಾವು. ಅವಳು ಕೂಡ ಎಲ್ಲ ತಟ್ಕೊಟ್ಲು. ಇವನು ಅವಳಿಗೂ ಖುಷಿ ಆಯಿತು, ಓಕೆ ನಾನು ಕೂಡ ಎಲ್ಲ ಮಾಡ್ತಾಯಿದ್ದೀನಿ, ನಾನೇ ಮಾಡದೇ ಇಲ್ಲ ಮಮ್ಮಿ ಅಂತ ಹೇಳ್ತಿದ್ಲು. ಸೊ ಆ ಥರ ಮಕ್ಕಳನ್ನ ಕೂಡ ಇನ್ವಾಲ್ವ್ ಮಾಡಬೇಕು. ಒಂದು ಸರ್ಟೆನ್ ಏಜ್ ಬಂದಮೇಲೆ ಅವ್ರಿಗೂ ಹಬ್ಬ ಅಂದರೆ ಏನು ಅಂತ ನಾವು ತೋರಿಸ್ಕೊಡ್ಬೇಕು. ಈ ಥರ ಏನಕ್ಕೆ ಮಮ್ಮಿ ಗಣೇಶನ ಕೂರಿಸೋದು, ಏನಕ್ಕೆ ಮಮ್ಮಿ ಕಡುಬು ಮಾಡೋದು ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಯಾಕಂದರೆ ಅವ್ರಿಗೆ ಇವಾಗ ಕ್ವೆಶ್ನಿಂಗ್ ಏಜ್ ಬೇರೆ. ಸೊ ಅವರೆಲ್ಲ ಹಿಂಗೆ ಮಾಡ್ತಿದ್ದಂಗೆ ನಾನು ಎಲ್ಲ ಎತ್ಕೊಬಂದು ಕಡುಬಿಕ್ಕಿ ದೇವ್ರ ಹತ್ರ ದೀಪ ಎಲ್ಲ ಅಂಟಿಸಿ ನೆಕ್ಸ್ಟು ಪೂಜೆ ಎಲ್ಲ ಕೂಡ ಮಾಡಿಬಿಟ್ಟು, ಯಾಕಂದರೆ ಕಡುಬಿಕ್ಕೆ ಪೂಜೆ ಮಾಡಬೇಕಂತ ಹೇಳೋದ್ನಲ್ಲ. ಸೊ ಮೋದಕಾಸೆಲ್ಲ ಸ್ವಲ್ಪ ಮೋದಕ ಶೇಪಲ್ಲೆಲ್ಲ ಮಾಡಿಬಿಟ್ಟು ಕಡುಬೆರಡು ಮೋದಕ ಟೈಪ್ ಕಡುಬೆರಡು ಮಾಡಿಬಿಟ್ಟು ಇಕ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ಪೂಜೆ ಮಾಡಿ ನಿಧಾನವಾಗಿ ಅವ್ರು ಮಾಡ್ಕೊತಾ ಇದ್ರು ಒಂದು ಕಡೆ, ನಾನೊಂದು ಕಡೆ ಪೂಜೆ ಮಾಡಿಬಿಟ್ಟು, ಯಾಕಂದರೆ ನನ್ನ ಮಗಳಿಗೂ ಊಟಕ್ಕೆ ಟೈಮ್ ಆಗ್ತಿತ್ತು ಅಂತ ಹೇಳೋದ್ನಲ್ಲ, ಎಲ್ಲ ಮಾಡಿಬಿಟ್ಟು ಅವಳಿಗೆ ಊಟ ಬೇಗ ಹಾಕ್ಕೊಡೋಣ ಅಂತಲೇ. ಇಲ್ಲಾಂದರೆ ನಾವೇ ಆಗಿದ್ದಿದ್ರೆ ಲಾಸ್ಟ್ವರೆಗೂ ಮಾಡಿ ಕಡುಬು ಮಾಡಿಬಿಟ್ಟು ಇಟ್ಬಿಟ್ಟು ಮತ್ತು ಪೂಜೆ ಮಾಡಿ ಒಂದೇ ಸರಿ ಊಟ ಮಾಡಿರಿ. ಬಟ್ ಅವಳಿಗೆ ಹಶ್ವಾಗ್ತಿರತ್ತೆ ಅಂತೇಳಿ ಫಾಸ್ಟಾಗಿ ಪೂಜೆ ಮಾಡಿ ಆಮೇಲೆ ಅವಳಿಗೆ ಊಟ ಹಾಕ್ಕೊಡೋಣ ಅಂತ ಹೇಳಿ ಮಾಡಿದ್ರಿ. ತುಂಬ ಚೆನ್ನಾಗೇ ನಡೀತು. ಆ್ಯಂಡ್ ಇನ್ನು ಊರಲ್ಲೆಲ್ಲ ಗಣೇಶನ ಎಲ್ಲ ಇಕ್ಕಿದ್ರು, ಬಟ್ ಅದನ್ನೆಲ್ಲ ಶೂಟ್ ಮಾಡೋಕ್ಕಾಗಿಲ್ಲ, ನನಗೆ ಬ್ಯುಸಿ ಇದ್ರಿ ಸ್ವಲ್ಪ. ಸೊ ನೆಕ್ಸ್ಟ್ ಟೈಮ್ ಅದನ್ನೆಲ್ಲ ಕೂಡ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಊರಲ್ಲಿ ಡ್ಯಾನ್ಸ್ಗಳು ಎಲ್ಲ ಕೂಡ ಈ ಸರಿ ನಾನೇನು ಅಂದರೆ ಆ ಟೈಮಲ್ಲಿ ನಾವೆಲ್ಲ ಹೋಗಿದ್ವಿ, ನಾವು ಅದೆಲ್ಲ ನೋಡಲಿಲ್ಲ. ನೆಕ್ಸ್ಟ್ ಟೈಮ್ ಅದೆಲ್ಲ ಕೂಡ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಥರ ನಡೀತು ನಮ್ಮದು ಪೂಜೆ ಎಲ್ಲ. ಸೊ ನಿಮ್ಮ ಮನೇಲಿ ಹೇಗೆ ನಡೀತು ಅನ್ನೋದು ನನಗೆ ತಿಳಿಸ್ಕೊಡಿ. ನನ್ನ ಚಾನಲ್ನ ಪ್ಲೀಸ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಪೋರ್ಟ್ ಮಾಡಿ. ಸಪೋರ್ಟ್ ಹೇಗೆ ಮಾಡ್ತೀರಾ? ಜಸ್ಟ್ ಬೈ ಸಬ್ಸ್ಕ್ರೈಬಿಂಗ್, ಲೈಕಿಂಗ್ ದ ವಿಡಿಯೋ, ಶೇರಿಂಗ್, ಆರ್ ಅಟ್ಲೀಸ್ಟ್ ಕಮೆಂಟ್ಸ್ ಏನಾದರೂ ಕೂಡ ಮಾಡಿ. ಹೇಗಿದೆ ಡೆಕೋರೇಷನ್ ಏನು ಅಂತ ಗಣೇಶನದು ಕೂಡ ತಿಳಿಸಿ ನನಗೆ. ಸಿಂಪಲಾಗಿ ಮಾಡಿದ್ದೀನಿ, ಏನು ಅಷ್ಟು ತುಂಬ ಚೆನ್ನಾಗಿದೆ ಅಂತಲೂ ಅಲ್ಲ, ಬಟ್ ಆದಷ್ಟು ಅಷ್ಟೇ, ನಮ್ಮ ಕೈಲಾದಷ್ಟು ನಾವು ಮಾಡ್ಕೋಬೇಕಷ್ಟೇ. ದೇವ್ರನ್ನ ನಾನು ಹಿಂಗೆ ಮಾಡಿ ಅಂತ ಏನು ಕೇಳಲ್ಲ, ಬಟ್ ನಮ್ಮ ತೃಪ್ತಿ ಅದು. ನಮಗೆ ಇಷ್ಟ ಆಯಿತು ಅಂದರೆ ಅಷ್ಟು ಮಾಡ್ಕೊಂಡು ಪ್ರಶಾಂತವಾಗಿ ಪೂಜೆ ಮಾಡ್ಕೊಂಡ್ರೆ ಅದೇ ಹಬ್ಬ ಅನ್ನೋದೇ. ಒಂದೊಂದು ಸರಿ ನನಗನ್ಸುತ್ತೆ ಇಟ್ಸ್ ಲೈಕ್ ನಮಗೆ ಒಂದು ಮನಃಶಾಂತಿ, ಪೀಸ್ಫುಲ್ನೆಸ್ ಕೊಡೋಕ್ಕೆ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಒಂದು ಹತ್ರ ಸೇರ್ಸೋಕ್ಕೆ ಬರುತ್ತೇನೋ ಹಬ್ಬ ಅನಿಸುತ್ತೆ. ಮೇ ಬಿ ಮುಂಚೆ ಎಲ್ಲ ಅದಕ್ಕೋಸ್ಕರನೇ ಇಡ್ತಿದ್ರೇನೋ ಹಬ್ಬಗಳು ಅಂತ ಒಂದೊಂದು ಸರಿ ಅನಿಸುತ್ತೆ ನನಗೆ. ಅಂದರೆ ಒಂದೊಂದು ಹಬ್ಬಕ್ಕೂ ಒಂದೊಂದು ವಿಶಿಷ್ಟತೆ ಇದೆ, ಇಟ್ಸ್ ಬೇರೆ ರೀಸನ್ಸೇ ಇದೆ, ಬಟ್ ಮೇನ್ ಪರ್ಪಸ್ ಅದು ಅನಿಸುತ್ತೆ, ಖುಷಿ ಕೊಡುತ್ತೆ.
ಸೊ ಕಂಪ್ಲೀಟಾಗಿ ನೋಡಿದ್ರಲ್ಲ, ಇದು ನಮ್ಮ ಮನೆ ಗಣಪ ಪೂಜೆ. ಹೀಗೆ ಮಾಡ್ಕೊಂಡ್ರಿ. ಸೊ ನೀವೆಲ್ಲ ಹೇಗೆ ಮಾಡ್ಕೊಂಡ್ರಿ ಅನ್ನೋದು ಕೂಡ ತಿಳಿಸ್ಕೊಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಸಿ ಯು ಅಗೇನ್. ಪ್ಲೀಸ್